ಡಿವೋರ್ಸ್ ಪೇಪರ್ಗೆ ಸೈನ್ ಹಾಕ್ಸ್ಕೊತಾರ? ನಾಳೆನಾ? ಇದೇನಿದು? ನಾನು ಋಷಿ ಸರ್ ಒಂದೇ ಮನೆ ಆಗಿದ್ದೀವಿ. ಯಾವುದೇ ಕಾರಣಕ್ಕೂ ಅವ್ರನ್ನಂತಾವ ಮಾತಾಡ್ದೆ ಇಂಥ ತೀರ್ಮಾನ ತಗೊಳಕ್ಕಿಲ್ಲ. ಆದ್ರೆ ಈಗಿಂತ ಯಾಕೆ ಹಿಂಗ್ ಮಾಡ್ತಾವ್ರೆ? ಒಂದ್ಗಿಂತ ನಂತಾವ ಮಾತಾಡ್ಬೋದಿತ್ತಲ್ವಾ? ಇಲ್ಲ, ಇದನ್ನ ಹಿಂಗೆ ಬಿಟ್ರೆ ಸರಿ ಹೋಗಕ್ಕಿಲ್ಲ. ನಾನೇ ಹೋಗಿ ಅಥವಾ ಯಾಕೆ ಹಿಂಗೆ ಮಾಡ್ತಾರೆ ಅಂತ ಕೇಳ್ತೀನಿ. ನೀವು ಹೀಗೆ ಮಾಡ್ತೀರಾ ಅಂತ ನಾನು ಅನ್ಕೊಂಡಿರಲಿಲ್ಲ ಕಮಲಿ ಅವರೇ. ಡೈರೆಕ್ಟಾಗಿ ನನ್ನ ಹತ್ರ ಏನೂ ಹೇಳಿದೆ ಎಲ್ಲನೂ ಲಾಯರ್ ಮೂಲಕನೇ ಹೇಳಿಸ್ತೀರ. ಅಂತೂ ನಾಳೆ ನೀವು ನನ್ನಿಂದ ದೂರ ಆಗಬೇಕು ಅಂತ ಡಿಸೈಡ್ ಮಾಡಿದ್ದೀರಾ. ನಾನೇನು ಮಾತಾಡಲ್ಲ. ನಿಮ್ಗೆ ಹೇಗಿಷ್ಟನೋ ಹಾಗೆ ಆಗಲಿ. ಮಲಗ್ದವ್ರನ್ನ ಹೆಂಗೆ ಎಬ್ಸಿ ಮಾತಾಡೋದು? ನನ್ನನ್ನು ನೋಡಿದ್ರೆ ನೋಡ್ದಂಗೆ ಮಲ್ಕೊಂಡ್ರಲ್ಲ ಸರ್. ಇಷ್ಟೊಂದು ತಿರಸ್ಕಾರ ಮಾಡೋ ಅಂತ ತೆಪ್ಪನ ನಾನು ಏನು ಮಾಡೀನಿ? ನಿಮ್ಮ ತವ ಮಾತಾಡಬೇಕು ಅಂತ ಬಂದೆ. ಆದರೆ ನೀವು ನನ್ನ ಮಾತು ಕೇಳೋ ಸ್ಥಿತಿನಾಗೆ ಇಲ್ಲ ಅಂತ ಅರ್ಥ ಆಯ್ತು. ನನ್ನ ಕಣ್ಣೆದುರುಗಡೆ ಬಂದರೂ ನನ್ನ ಹತ್ರ ಮಾತಾಡ್ತಿಲ್ವಲ್ಲ ನೀವು?
ದೇವ್ರೆ, ಚಿಕ್ಕ ವಯಸ್ಸಿಂದನೂ ನಾನು ಇಷ್ಟಪಟ್ಟಿದ್ದೆಲ್ಲ ನನ್ನಿಂದ ದೂರ ಆಯ್ತಾನೆ ಐತೆ. ಅದೇನೋ ಗೊತ್ತಿಲ್ಲ, ನಾನು ಯಾರನ್ನ ಜಾನಿ ಇಷ್ಟಪಡ್ತೀನೋ ಅವ್ರು ಯಾರು ನನ್ನ ಜೊತೆಗಿರಕ್ಕಿಲ್ಲ. ಆದ್ರೆ ಈಗ ರಿಷಿ ಸರ್ವೇ ನನ್ನಿಂದ ದೂರ ಆಯ್ತಾರೆ ಅಂದ್ರೆ ಅದನ್ನ ನಾನು ಸಹಿಸ್ಕೊಳಕ್ಕಿಲ್ಲ ದೇವ್ರೆ. ಅವ್ವ, ತಾತಯ್ಯ, ಅಂಬಿ ಎಲ್ರನ್ನೂ ನನ್ನಿಂದ ದೂರ ಮಾಡಿದೆ. ಈಗ ರಿಷಿ ಸರ್ನೂ ಯಾಕೆ ನನ್ನಿಂದ ದೂರ ಮಾಡ್ತಿದ್ಯಾ? ನಾವಿಬ್ರು ಜೊತೆಗಿರ್ಬೇಕು ಅಂತಾನೆ ಅಲ್ವಾ ಎಲ್ಲದ್ರ ವಿರುದ್ಧವಾಗಿ ನಮ್ ಮದ್ವೆ ಮಾಡಿಸ್ದೆ. ಆದ್ರೆ ಇವಾಗ ಯಾಕೆ ಹಿಂಗಾಯ್ತೈತೆ? ನನ್ನ ಜೊತೆ ಚೆನ್ನಾಗಿ ಇದ್ದವರು ಇದ್ದಕ್ಕಿದ್ದಂಗೆ ಯಾಕೆ ಹಿಂಗ್ ಮಾಡ್ತವ್ರೆ? ದಯವಿಟ್ಟು ದೇವ್ರೆ, ರಿಷಿ ಸರ್ನ ನನ್ನಿಂದ ದೂರ ಆಗ್ತಿರಂಗ್ ನೋಡ್ಕ. ನಾನ್ ಮಗು ವಿಷದಾಗ ಸುಳ್ಳು ಹೇಳಿದ್ದು ಅವ್ರ ಮನ್ಸಿಗೆ ಇಂಥ ಗಾಯ ಮಾಡೈತೆ ಅಂತ ನನಗೆ ಗೊತ್ತಿರಲಿಲ್ಲ. ಇದೊಂದ್ಕಿಂತ ನನ್ನ ಕ್ಷಮಿಸ್ಬಿಡು. ಇನ್ಯಾವತ್ತೂ ನಾನು ಸುಳ್ಳು ಹೇಳಕ್ಕಿಲ್ಲ ದೇವ್ರೆ. ನಾನು ರಿಷಿ ಸರು ಯಾವಾಗ್ಲೂ ಒಂದಾಗಿರ್ಬೇಕು. ಆ ಥರ ಮಾಡು ದೇವ್ರೆ. ಇದೊಂದ್ಕಿಂತ ನನ್ನ ಕ್ಷಮಿಸ್ಬಿಡು. ಬೇಬಿ, ಏನಿದೆಲ್ಲ? ಪೂಜೆ ಮಾಮ್. ಗೊತ್ತಾಯ್ತು, ಬಟ್ ನೀನ್ ಪೂಜೆ ಮಾಡೋದು ತುಂಬಾ ಖುಷಿ ಆಗ್ತಿದೆ. ಮಾಮ್, ಆರ್ತಿ ತಗೊಳ್ಳಿ. ಒಳ್ಳೇದಾಗ್ಲಿ. ಅಜ್ಜಿ ತಗೊಳ್ಳಿ. ಏನಿವತ್ತು ದೇವ್ರ ಮೇಲೆ ಭಕ್ತಿ ಉಕ್ಕಿ ಹರಿತಾ ಇದೆ? ಏನು ವಿಷಯ? ಯಾಕತ್ತೆ? ನನ್ನ ಮಗಳ ಪೂಜೆ ಮಾಡಬಾರ್ದಾ? ಅಯ್ಯೋ, ಇವಳು ಹೀಗೆ ಪೂಜೆ ಮಾಡಿದ್ರೆ ಅದಕ್ಕಿಂತ ಸಂತೋಷ ಇನ್ನೇನಿದೆ? ಇವಳು ದಿನಾ ಪೂಜೆ ಮಾಡಿದ್ರೆ ದೇವ್ರು ಖಂಡಿತ ಒಳ್ಳೆ ಬುದ್ಧಿ ಕೊಡ್ತಾನೆ. ನೀನು ದಿನಾ ಹೀಗೆ ಪೂಜೆ ಮಾಡ್ತಾ ಇರು, ನಿನ್ನ ಮನಸ್ಸಲ್ಲಿರೋ ಕೇಳೆಲ್ಲ ನಿನಗೆ ಗೊತ್ತಿಲ್ಲದೆ ದೂರ ಆಗಿ ಒಳ್ಳೆ ಬುದ್ಧಿ ಬರುತ್ತೆ. ಅತ್ತೆ, ಮಾಮ್, ಜಸ್ಟ್ ಲೀವ್ ಇಟ್. ಅಲ್ಲ ಬೇಬಿ, ಅಪರೂಪಕ್ಕೆ ನೀನು ಪೂಜೆ ಮಾಡ್ತಿದ್ಯಾ ಅಂತ ಸಂತೋಷ ಪಡಿತೀನಿ ಬಿಟ್ಟು ಹೇಗೆ ಕೊಂಕ್ ಮಾತಾಡ್ತಾರೆ ನೋಡು. ಎಷ್ಟು ದುರಹಂಕಾರ ಅವ್ರಿಗೆ. ಮಾಮ್, ಆ ಮುದ್ಕಿಗೆ ಹೊಟ್ಟೆ ಕಿಚ್ಚು ಮಾಮ್, ಅದಕ್ಕೆ ಬಿಡಿ. ಅವಳು ಏನಾದರೂ ಅನ್ಕೊಳ್ಳಿ, ಐ ಡೋಂಟ್ ಕೇರ್. ಇವತ್ತು ನನ್ನ ಮೂಡ್ ಅಂತೂ ಸ್ಪಾಯ್ಲ್ ಆಗಲ್ಲ ಮಾಮ್. ಪಾಪ, ನಾನು ಪೂಜೆ ಮಾಡಿದ ಉದ್ದೇಶ ಏನು ಅಂತ ಅವ್ರಿಗೆ ಗೊತ್ತಿಲ್ಲ. ನಾನು ಯಾಕೆ ಪೂಜೆ ಮಾಡಿದೆ ಗೊತ್ತಾ ಮಾಮ್? ನನಗೆ ಒಳ್ಳೇದಾಗ್ಲಿ ಅಂತ. ನನಗೆ ಒಳ್ಳೇದಾಗಬೇಕು ಅಂದರೆ ಆ ಕಮಲಿಗೆ ಕೆಟ್ಟದಾಗಬೇಕು. ಅಂದರೆ ಅವಳು ಋಷಿಯಿಂದ ದೂರ ಆಗಬೇಕು ಮಾಮ್. ಆ ಕೆಲಸ ಇವತ್ತು ಆಗ್ತಿದೆ. ಅದಕ್ಕೆ ಇವತ್ತು ಪೂಜೆ ಮಾಡಿ ದೇವರಿಗೆ ಒಂದು ಥ್ಯಾಂಕ್ ಯು ಹೇಳಿದೆ. ಬೇಬಿ, ನಿನ್ನ ಕಾನ್ಫಿಡೆನ್ಸ್ ನನಗೆ ಇಷ್ಟ ಆಯ್ತು. ನೋಡ್ತಾ ಇರು, ಇವತ್ತು ನಿನ್ನ ನಂಬಿಕೆ ಸುಳ್ಳಾಗಲ್ಲ. ಎಸ್ ಮಾಮ್, ಇನ್ನು ಸ್ವಲ್ಪ ಹೊತ್ತಲ್ಲಿ ನಾನು ಅನ್ಕೊಂಡಿದ್ದ ಹಾಗೆ ಆಗುತ್ತೆ. ಅವರಿಬ್ರು ಈಗ ಮನೆಯಿಂದ ಲಾಯರ್ ಆಫೀಸ್ಗೆ ಹೊರಟಿರ್ತಾರೆ.
ಅವ್ರು ಹೋಗಿ ಡಿವೋರ್ಸ್ ಪೇಪರ್ಗೆ ಸೈನ್ ಹಾಕಿ ಕೋರ್ಟಲ್ಲಿ ಓಕೆ ಆಗಿ ಅವರಿಬ್ರು ಡಿವೋರ್ಸ್ ಆದರೆ ನನಗಷ್ಟೇ ಸಾಕು. ಆಗುತ್ತೆ ಬೇಬಿ. ಆದರೆ ಅಲ್ಲಿವರೆಗೂ ಋಷಿ ಮತ್ತು ಕಮಲಿ ಒಬ್ರಿಗೊಬ್ರು ಮಾತಾಡದೇ ಇರಬೇಕು. ಅವರಿಬ್ರು ದೂರ ದೂರ ಇದ್ರೆ ಮಾತ್ರ ಈ ಕೆಲಸ ಆಗೋದು. ಅದಮ್ಮ, ನಾನು ಹೊಸ ಆಚೆ ಹೋಗ್ಬೇಕಿತ್ತು, ಹೋಗ್ಬಿಟ್ಟು ಬರ್ತೀನಿ. ಋಷಿ, ಕಮಲಿ, ಇಬ್ರು ಬನ್ನಿ ಇಲ್ಲಿ. ಅಮ್ಮ, ಕೂತ್ಕೋ ಋಷಿ. ಕಮಲಿ, ನೀನು ಕೂತ್ಕೋ. ನಿಮ್ಗೆ ಹೇಳ್ತಿರೋದು ಕೂತ್ಕೊಳ್ಳಿ. ಏನಮ್ಮ? ವಿಷಯ ಇದೆ, ಕೂತ್ಕೊಳ್ಳಿ. ನಾನು ಹೇಳ್ತಿರೋದು ಕೇಳಿಸ್ತಿಲ್ವಾ? ಕೂತ್ಕೊಳ್ಳಿ. ಹಾಂ. ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕು. ಏನ್ ತರ ಅದು? ಮನೇಲಿ ತುಂಬಾ ದಿನನೇ ಆಯ್ತು ಒಳ್ಳೆ ಕಾರ್ಯಗಳಾಗಿ. ಬಾಲಕೃಷ್ಣ ಶಾಸ್ತ್ರ ದಿನ ಏನೇನೋ ಆಗೋಯ್ತು. ಅದಕ್ಕೆ ನಾನೇನು ಅನ್ಕೋತಿದ್ದೀನಿ ಅಂದ್ರೆ, ಹೇಗಿದ್ರು ರಿಷಿ ಕಮಲಿ ವೆಡ್ಡಿಂಗ್ ಆನಿವರ್ಸರಿ ಮುಂದಿನ ತಿಂಗಳು. ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡೋಣ ಅಂತ ಅನ್ಕೋತಾ ಇದ್ದೀನಿ. ಹೇಗಿದ್ರು ಫಸ್ಟ್ ಆನಿವರ್ಸರಿ ಅಲ್ವಾ? ಫಸ್ಟ್ ವೆಡ್ಡಿಂಗ್ ಆ್ಯನಿವರ್ಸರಿನೇ ನಮ್ಮ ಲಾಸ್ಟ್ ವೆಡ್ಡಿಂಗ್ ಆ್ಯನಿವರ್ಸರಿ ಅಮ್ಮ. ನಿಜ ಹೇಳಬೇಕು ಅಂದರೆ ಆ್ಯನಿವರ್ಸರಿಗೆ 1 ತಿಂಗಳು ಮೊದಲೇ ನಾವು ದೂರ ಆಗ್ತಿದ್ದೀವಿ. ಯಾಕೆ ಋಷಿ? ಕಮಲಿ, ಯಾಕಿಬ್ರು ಏನು ಮಾತಾಡ್ತಾ ಇಲ್ಲ? ಯಾಕೋ ರಿಷಿ, ಬೇರೆ ಏನಾದ್ರು ಪ್ಲಾನ್ ಮಾಡಿದ್ಯಾ? ಬಾಲಿ, ಅಂಡಮಾನ್, ಮಾರಿಷಸ್? ಹೌದೇನೋ, ಆ ಥರದ್ದೇನಾದ್ರೂ ಪ್ಲಾನ್ ಇದೆಯಾ? ಇಲ್ಲಮ್ಮ, ಆ ಥರ ಎಲ್ಲ ಏನೂ ಯೋಚನೆ ಮಾಡಿಲ್ಲ. ಆ ಥರ ಪ್ಲಾನ್ ಇದ್ರೆ ಹೋಗಿ ಬನ್ನಿ, ನಮ್ಮ ಕಡೆಯಿಂದ ಯಾವ ಅಬ್ಜೆಕ್ಷನ್ನೂ ಇಲ್ಲ. ಆದರೆ ಸೆಲೆಬ್ರೇಷನ್ ಮುಗಿಸ್ಕೊಂಡೇ ಹೋಗಬೇಕು. ಆಮೇಲೆ ನಿಮ್ಮ ಫ್ರೆಂಡ್ಸು ಕೊಲೀಗ್ಸ್ನ ಎಲ್ರೂ ಕರಿಬೇಕು. ರಚನಾ, ನೀನು ಅಷ್ಟೇ, ನಿನ್ನ ಫ್ರೆಂಡ್ಸ್ನೆಲ್ಲ ಕರಿ. ನಾವು ಅಷ್ಟೇ ಎಲ್ರೂ ಕರಿತೀವಿ ಅಲ್ವಾ ರಮೇಶ್? ಫಂಕ್ಷನ್ ಮಾತ್ರ ಗ್ರ್ಯಾಂಡಾಗಿ ಆಗಬೇಕು. ಕರೀಲೇಬೇಕು. ರಚನಾ ಮದುವೆ ಅಂತೂ ಗಡಿಬಿಡಿಲಿ ಆಗೋಯ್ತು. ಅಟ್ಲೀಸ್ಟ್ ರಿಷಿ ಆ್ಯನಿವರ್ಸರಿಗೆ ಫ್ರೆಂಡ್ಸ್ನೆಲ್ಲ ಕರೀಲಿ, ಎಲ್ಲರೂ ಜೊತೆಗೆ ಸೆಲೆಬ್ರೇಟ್ ಮಾಡೋಣ. ಓಕೆ ಅಪ್ಪ. ಅಣ್ಣ ಅತ್ತಿಗೆ ಅಂತೂ ಎಂಥ ಕ್ಯೂಟ್ ಕಪಲ್ಲು. ಎಷ್ಟು ಪ್ರೀತಿಯಿಂದ ಅನ್ಯೋನ್ಯವಾಗಿದ್ದಾರೆ. ಸೊ ಅವ್ರ ಆ್ಯನಿವರ್ಸರಿ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಲೇಬೇಕು. ಯಾಕೆ ಋಷಿ, ಇಬ್ರು ಸುಮ್ಮನೆ ಇದ್ದೀರಾ? ಓಕೆ ಅಲ್ವಾ? ಹ್ಞೂ ಅತ್ತೆಮ್ಮ, ನಿಮ್ಮ ಖುಷಿನೇ ನಮ್ಮ ಖುಷಿ. ಹೇಗಾದರೂ ಈ ಥರ ಸುಳ್ಳು ಹೇಳ್ತೀರಾ ಕಮಲಿ ಅವರ? ಮನೇಲಿ ನಮ್ಮ ಡೈವೋರ್ಸ್ ವಿಷಯ ಗೊತ್ತಾದರೆ ಎಲ್ಲರೂ ಖುಷಿನೂ ಹಾಳಾಗುತ್ತೆ. ನೀವಿಬ್ರು ಒಬ್ರಿಗೊಬ್ರು ಹೇಳಿ ಮಾಡಿಸಿದ ಜೋಡಿ.
ಇದು 1 ವರ್ಷ ಅಲ್ಲ, 100 ವರ್ಷ ಇದೇ ಥರ ನಗ್ನಗ್ತಾ ಖುಷಿಯಾಗಿ ಬಾಳಿ. ನಿಮ್ಮಿಬ್ರಿಗೂ ಯಾರ ದೃಷ್ಟಿನೂ ಬೀಳಬಾರ್ದು. ನೋಡಿದ್ಯಾ? ಯಾರ್ದೋ ಕೆಟ್ಟ ಕಣ್ ಬಿದ್ದೈತೆ ಅತ್ತೆಮ್ಮ, ಅದಕ್ಕೆ ನಮ್ಮ ಸಂಬಂಧ ಮುರಿದೋಯ್ತೈತೆ. ನೀವಿಬ್ರು ಎಲ್ಲ ಹೊರಗಡೆ ಹೊರಟಿದ್ರಲ್ವಾ, ಹೋಗ್ಬಿಟ್ಟು ಬನ್ನಿ. ಸರಿ. ಛೇ, ಟೈಮೇ ಓಡ್ತಿಲ್ಲ ಅಂತ ಅನ್ನಿಸ್ತಿದೆ. ಕಮಲಿ ಮತ್ತೆ ರಿಷಿ ಹೋದ್ರು ಇಲ್ವೋ ಒಂದು ಗೊತ್ತಾಗ್ತಾ ಇಲ್ಲ. ಈ ಲಾಯರ್ ಬೇರೆ ಅಪ್ಡೇಟ್ ಕೊಡ್ತಾ ಇಲ್ಲ. ನಾನೇ ಕಾಲ್ ಮಾಡ್ತೀನಿ. ಹಲೋ ಮೇಡಮ್. ಹಲೋ, ಆ ರಿಷಿ ಮತ್ತೆ ಕಮಲಿ ಬಂದ್ರಾ? ಇಲ್ಲ ಮೇಡಮ್, ಇನ್ನೇನು ಬರೋ ಟೈಮ್ ಆಯಿತು. ಏನು ಇನ್ನೂ ಬಂದಿಲ್ವಾ? ಏನು ಪ್ರಾಬ್ಲಮ್ ಆಗಿರಲ್ಲ ಅಲ್ವಾ? ಪ್ರಾಬ್ಲಮ್ ಏನೂ ಇಲ್ಲ ಮೇಡಮ್, ಇನ್ನೂ ಟೈಮ್ ಇದೆಯಲ್ಲ, ಬರ್ತಾರೆ ಬಿಡಿ. ಓಕೆ ಓಕೆ, ಬಟ್ ಎಲ್ಲ ರೆಡಿ ಆಗಿದೆ ಅಲ್ವಾ? ಎಲ್ಲ ರೆಡಿ ಇದೆ ನನ್ನ ಕಡೆಯಿಂದ ಪಕ್ಕ. ಓಕೆ ಓಕೆ, ಲುಕ್, ಅವರಿಬ್ರನ್ನ ಯಾವುದೇ ಕಾರಣಕ್ಕೂ ಒಟ್ಟಿಗೆ ಕೂರಿಸ್ಬೇಡಿ, ಓಕೆ? ಆ್ಯಂಡ್ ಒಬ್ರು ಸೈನ್ ಮಾಡಿದ್ಮೇಲೆ ಇನ್ನೊಬ್ರನ್ನ ಸೈನ್ ಮಾಡೋಕ್ಕೆ ಕರೆಸಿ, ಓಕೆ? ಸರಿ ಮೇಡಮ್. ಆ್ಯಂಡ್ ಯಾವುದೇ ಕಾರಣಕ್ಕೂ ಅವರಿಬ್ರು ಮಾತಾಡ್ದಿರೋ ಹಾಗೆ ನೋಡ್ಕೊಳ್ಳಿ, ಓಕೆ? ಇಟ್ಸ್ ಯುವರ್ ರೆಸ್ಪಾನ್ಸಿಬಿಲಿಟಿ, ಅಂಡರ್ಸ್ಟ್ಯಾಂಡ್? ಓಕೆ ಮೇಡಮ್, ಡೋಂಟ್ ವೆರಿ, ನಾನು ಮ್ಯಾನೇಜ್ ಮಾಡ್ತೀನಿ. ಫೈನ್ ಫೈನ್ ಫೈನ್, ಏನೇ ಆದರೂ ನನಗೆ ಅಪ್ಡೇಟ್ ಮಾಡ್ತಾನೆ ಇರಬೇಕು, ಓಕೆ? ಓಕೆ ಮೇಡಮ್. ಮದೇವ್, ಚೆನ್ನಪ್ಪ, ಈಗ ಕಮಲಿಯವ್ರು ಬರ್ತಾರೆ, ಅವ್ರನ್ನ ನನ್ನ ಚೇಂಬರ್ ಕರ್ಕೊಂಬನ್ನಿ. ಚೆನ್ನಪ್ಪ, ರಿಷಿಯವ್ರು ಬರ್ತಾರೆ, ಅವ್ರನ್ನ ಈಚೆ ಕಡೆ ಕೂರಿಸಿ ವೆಯ್ಟ್ ಮಾಡಿಸಿ. ಯಾವುದೇ ಕಾರಣಕ್ಕೂ ಅವರಿಬ್ಬರು ಮಾತಾಡಬಾರ್ದು.